ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಲ್ಲಾಸ್ಪತ್ರೆಯ ಬಾತ್ರೂಮ್ನಲ್ಲಿ ವಿಧವೆಯ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂಥ ಬಹಳ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಮೇ 4 ಮಧ್ಯರಾತ್ರಿ 12ರಿಂದ 2 ಗಂಟೆಯ ಮಧ್ಯದಲ್ಲಿ ಈ ಒಂದು ಘಟನೆ ಆಗಿರಬಹುದು ಅನ್ನೋದು. ಬಾಗಲಕೋಟೆಯ ಜಿಲ್ಲಾಸ್ಪತ್ರೆ ನೌಕರನಿಂದಲೇ ಈ ರೀತಿಯ ಕೃತ್ಯ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಜಿಲ್ಲಾಸ್ಪತ್ರೆಯ ಹೊರಗುತ್ತಿಗೆ ನೌಕರ ಫರೀದ್ ಸಾಬ್ ಡಾಂಗಿ ಅಂತೇಳಿ ಆತನ ಹೆಸರು. ಫರೀದ್ನಿಂದ 34 ವರ್ಷದ ವಿಧವೆಯ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ರೇಪಾದ ಬಳಿಕ ಹೊರಗಡೆ ಲಾಕ್ ಮಾಡಿ ಈತ ಡ್ಯೂಟಿಯನ್ನು ಮಾಡ್ತಿದ್ದ ಅಂತೆ. ಸೊ ಬಾಗಲಕೋಟೆ ಮಹಿಳಾ ಠಾಣೆಯಲ್ಲಿ ಈಗ ಕೇಸ್ ಕೂಡ ದಾಖಲಾಗಿದೆ. ಜಿಲ್ಲಾಸ್ಪತ್ರೆಯ ಬಾತ್ರೂಮ್ನಲ್ಲಿ ವಿಧವೆಯ ಮೇಲೆ ಈ ರೀತಿಯಾಗಿ ಅತ್ಯಾಚಾರ ಆಗಿದೆ ಅಂತೇಳಿ ಕುಟುಂಬಸ್ಥರು ಮಾಡಿರುವಂಥ ಬಹಳ ಗಂಭೀರ ಆರೋಪ ಇದು. ಡಿ ದರ್ಜೆ ಸಿಬ್ಬಂದಿಯ ಮಾಡಿಕೊಂಡಿರುವಂಥ ಎಡವಟ್ಟು. ಈತ ಡ್ಯೂಟಿ ಮಾಡಂದ್ರೆ ಏನು ಮಾಡ್ತಾ ಇದ್ದ ನೋಡಿ. ತಾಕೀತ್ ಮಾಡ್ಯಾರಂತೆ ಅಲ್ಲ 15 ದಿವಸ ತಾಕೀತ್ ಮಾಡ್ಯಾರ. ಇನ್ನು ಬಾಗಲಕೋಟೆ ಜಿಲ್ಲೆ ನವನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾತ್ರಿ 12 ಗಂಟೆಯಿಂದ ಹಿಡಿದು ಒಂದು 6 ಗಂಟೆ ತನಕ ಒಂದು ಹಿಂದೂ ಹೆಣ್ಮಗಳನ್ನು ಒಂದು ಆಸ್ಪತ್ರೆ ಒಳಗಡೆ ಕೊಠಡಿಯಲ್ಲಿ ಕೀಲಿ ಹಾಕಿ ಆಕಿನ್ನ ಹಿಗ್ಗಾಮುಗ್ಗವಾಗಿ ಹಿಂಸಾಚಾರ ಕೃತ್ಯಕ್ಕೆ ಎಸಗಿದಕ್ಕಂತಕ್ಕ ದಂಗಿ ನದಾಫ್ ಅಂತಂತೇಳಿ ದಂಗಿ ನದಾಫ್ ಅನ್ನೋ ಯುವಕ ಅವ ಆಕಿನ ಹಿಂಸೆಗೆ ಒಳಪಡಿಸ್ಯಾನ. ಉದಾಹರಣೆಗೆ ಇದು ಒಂದು ಸಾರ್ವಜನಿಕ ಸ್ಥಳ, ಏನಪ್ಪ ಅಂದ್ರೆ ಸರ್ಕಾರ ದವಾಖಾನೆ ಅಂದ್ರೆ ನೊಂದವರು ಬಂದಿರತಕ್ಕಂಥ ಸ್ಥಳದೊಳಗೆ ಈ ರೀತಿ ಹೆಣ್ಮಕ್ಳಿಗೆ ಕೃತ್ಯವನ್ನು ಮಾಡುವಂಥ ಕೆಲವು ಕಿಡಿಗೇಡಿ ಮುಸ್ಲಿಂ ಯುವಕರದ ಇಲ್ಲಿ ಈಗಿಂದ ಅಲ್ಲ ಮೊದಲಿಂದ ಇದು ಹವ್ಯಾಸವಾಗೈತಿ. ಯಾಕಂದ್ರೆ ಉದಾಹರಣೆಗೆ ಈ ಕೃತ್ಯ ಒಂದೇದಲ್ಲಿ ಇಂಥ ಕೃತ್ಯಗಳು ಬಹಳಷ್ಟು